ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಮಂಜು ಪ್ರಸಾದ್ ಅವರು. ಇವರು ಇಂಡೋ US ಕಂಪನಿಯಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ವೆಲ್ನೆಸ್ ಇಂಡಿಯಾ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚ್ ಕೂಡ ಆಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಕಾಂಪ್ರಿಹೆನ್ಸಿವ್ ಹ್ಯಾಂಡ್ ಬುಕ್ ಆನ್ ಪಥ್ಯ ಅಪಥ್ಯ ಗೈಡ್ ಅನ್ನೋದ್ರ ಬಗ್ಗೆ ಅವರು ಪುಸ್ತಕವನ್ನ ಹ್ಯಾಂಡ್ ಬುಕ್ ಅನ್ನು ಬರೆದಿದ್ದಾರೆ. ಪ್ರಮುಖವಾಗಿ ಹಳೆ ಬೇರಾದಂಥ ನಮ್ಮ ಆಯುರ್ವೇದನ್ನ ಹೊಸದಂತ ಅಲೋಪತಿಯ ಒಂದು ಆವಿಷ್ಕಾರಗಳನ್ನ ಸೇರಿಸಿ ಅವರು ಸಂಶೋಧನೆ ಮಾಡಿ ಜಗತ್ತಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಇದರಲ್ಲಿ ಸಹಜ ನಾಡಿ ಪರೀಕ್ಷಾ ಯಂತ್ರ ಅಂತ ಪೋರ್ಟಬಲ್ ಪಲ್ಸ್ ಡಯಾಗ್ನೋಸಿಸ್ ಡಿವೈಸ್ ಅನ್ನು ಕೂಡ ಕಂಡುಹಿಡಿದಿದ್ದಾರೆ. ಹಾಗಾಗಿ ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಮಂಜು ಪ್ರಸಾದ್ ಅವರೇ. ಈಗ ತಾನೇ ಶಿವರಾತ್ರಿ ಮುಗಿದಿದೆ. ಶಿವರಾತ್ರಿ ಅಂತಂದ್ರೆ ಇಷ್ಟು ದಿನ ಚುಮು ಚುಮು ಅಂತ ಚಳಿ ಇತ್ತು. ಶಿವರಾತ್ರಿ ಮುಗಿತಾ ಇದ್ದಂಗೆ ಶಿವ ಶಿವ ಅಂತ ಚಳಿ ಹೊರಟೋಗ್ಬಿಡುತ್ತೆ. ಇನ್ನ ಬೇಸಿಗೆ ಕಾಲ ಶುರು ಆಗಿ ಹೋಗ್ಬಿಡುತ್ತೆ. ಬೇಸಿಗೆ ಬಂತು ಅಂತಂದ್ರೆ ಬೇಡ, ಆ ಬಿಸಿಲಿನ ಧಗೆ, ಬೆವರು ಬರೋದು, ಸುಸ್ತು ಎಲ್ಲ ಪ್ರಾರಂಭ ಆಗುತ್ತೆ. ನಿಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಏನು ಪರಿಹಾರ ಇದೆ, ಏನು ಸಮಸ್ಯೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ನಮಸ್ತೆ ಮ್ಯಾಮ್. ನೀವ್ ಹೇಳಿದ್ದು ಖಂಡಿತ ನಿಜ. ನಾವು ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ. ಎಲ್ಲ ಹೇಳಿದ್ರೆ ಶಿವರಾತ್ರಿ ಆದ್ಮೇಲೆ ಬಿಸಿಲು ಅಂತ. ಆದ್ರೆ ಈಗಿನ ತಾಪಮಾನ ನೋಡಿದ್ರೆ, ನಾವು ಮೈಸೂರು ಆಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು, ಇಲ್ಲ ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಆಗ್ಲೇ ಬೇಸಿಗೆದಾಗೆ ಸ್ಟಾರ್ಟ್ ಆಗೋಗಿದೆ. ನಾವು ಆಗ್ಲೇ ಈಗ 32, 33 ಅಲ್ಲಿ ಇದೀವಿ ಮೈಸೂರು, ಬ್ಯಾಂಗ್ಳೂರಲ್ಲಿ. ಸೊ ವಿ ಕ್ಯಾನ್ ಫೀಲ್ ಅ ಶಾರ್ಪ್ನೆಸ್ ಆಫ್ ದ ಹೀಟ್. ಸೊ ಹಾಗಾಗಿ ಇದೇ ಪ್ರಮುಖ ಟೈಮ್ ಅಂತ ಅನ್ಕೊಂಡೆ ಈಗಲೇ ಪ್ರಿಪೇರ್ ಆಗೋದಿಕ್ಕೆ ಬೇಸಿಗೆ ಬಗ್ಗೆ. ಸೊ ನಾವು ಸಾಮಾನ್ಯವಾಗಿ ಋತುಗಳ ಬಗ್ಗೆ ಹೇಳ್ತೀವಿ. ಆಯುರ್ವೇದ ಪ್ರಕಾರ, ನಮ್ಮ ಭಾರತೀಯ ವೇದಾಂತಗಳ ಪ್ರಕಾರ ಋತುಗಳಿದೆ ಅಂತ ಹೇಳ್ತೀವಿ. ಅದ್ರಲ್ಲಿ ಮೇನ್ ಆಗಿ ನಾವೇನ್ ಹೇಳ್ತೀವಿ, ಆದಾನ ಕಾಲ, ವಿಸರ್ಗ ಕಾಲ ಅಂತ ಹೇಳ್ತೀವಿ. ಸೂರ್ಯನ ಚಲನೆಯಿಂದ ನಾವ್ ಈಗ ಆದಾನ ಕಾಲದಲ್ಲಿ ಇದೀವಿ. ಅಂದ್ರೆ ಆದಾನ ಕಾಲ ಅಂದ್ರೆ ಏನಪ್ಪಾ ಅಂದ್ರೆ, ಮೊದಲು 6 ತಿಂಗಳು ಸೂರ್ಯನಿಂದ ನಮ್ಗೆ ಬಲ ಸಿಗುತ್ತೆ, ನಮ್ಮಲ್ಲಿ ವೃದ್ಧಿ ಆಗುತ್ತೆ, ನಮ್ಮ ಇಮ್ಯುನಿಟಿ ಆಗಿರ್ಬೋದು, ಕಫ ಆಗಿರ್ಬೋದು, ಬಲ ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ವರ್ಷ, ಶರತ್, ಹೇಮಂತ ಋತುಲಿ. ಈ ಆದಾನ ಕಾಲದಲ್ಲಿ ಯಾವುದು ಶಿಶಿರ, ವಸಂತ, ಗ್ರೀಷ್ಮ. ಆಕ್ಚುಲಿ ಗ್ರೀಷ್ಮ ಅನ್ನೋದಕ್ಕೆ ನಾವು ಬೇಸಿಗೆ ಕಾಲ ಅಂತ ಅಂತೀವಿ. ಈಗ ಆಕ್ಚುಲಿ ನಾವು ಭಾರತೀಯ ಪರಂಪರೆ ಪ್ರಕಾರ ನೋಡಿದ್ರೆ ನಾವೀಗ ಶಿಶಿರ ಋತುಲಿದ್ವಿ. ಶಿಶಿರ ಬರ್ಬೇಕು, ನೆಕ್ಸ್ಟ್ ವಸಂತ ಬರ್ಬೇಕು ಯುಗಾದಿಗೆ, ಆಮೇಲೆ ಗ್ರೀಷ್ಮ ಋತು ಬರ್ಬೇಕು. ಬಟ್ ಈ ಗ್ಲೋಬಲ್ ವಾರ್ಮಿಂಗು, ಈ ಪೊಲ್ಯೂಷನ್ಸ್ ಇಂದ ನಮ್ಗೆ ಆ ಗ್ರೀಷ್ಮ ಋತುಲಿ ಬರ್ಬೇಕಾದ್ರೆ ಸೂರ್ಯ ಕಿರಣ ತೀವ್ರತೆ ನಾವು ಶಿಶಿರ ಋತುಲಿ ಫೇಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಕಾಲಕ್ಕೆ ಅನುಗುಣವಾಗಿ ಹೆಸರಿಗೆ ತಕ್ಕಂತೆ, ಇಲ್ಲ ಹೆಸರು ಬಿಟ್ಟು ನಾವು ಗ್ರೀಷ್ಮ ಋತುನ ಆಚರಣೆಗಳನ್ನ ಅನುಸರಿಸ್ಬೇಕು. ಆಗ್ಲೇ ಹೇಳಿದಾಗೆ ಆಯುರ್ವೇದ ಬಂದಿದ್ದ ಮೂಲ ಉದ್ದೇಶ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಅಂದ್ರೆ ಮೊದಲನೇ ಆದ್ಯತೆ ಸ್ವಸ್ಥ ಆರೋಗ್ಯವಂತ ವ್ಯಕ್ತಿಯನ್ನ ಆರೋಗ್ಯವಾಗಿ ಕಾಪಾಡ್ಕೋಬೇಕು. ಅದಕ್ಕೆ ಸುಮಾರು ದಿನಚರ್ಯ ಇರ್ಬೋದು, ಋತುಚರ್ಯ ಇರ್ಬೋದು. ಆ ಋತುವಿನ ಬಗ್ಗೆ ಇವತ್ತು ಮಾತಾಡೋಣ. ಈ ಗ್ರೀಷ್ಮ ಋತುವಿಲಿ ನಾವ್ ಹೇಗೆ ನಮ್ಮ ಆರೋಗ್ಯ ಕಾಪಾಡ್ಕೋಬಹುದು. ನಾನು ಒಳ್ಳೆ ಆಹಾರ ತಗೋತೀನಿ ಸರ್, ನಾನು ಒಳ್ಳೆ ವಿಹಾರ ಮಾಡ್ತೀನಿ, ಆದ್ರೂ ಕೂಡ ಹುಷಾರ್ ತಪ್ತೀನಿ. ಯಾಕೆ ಕಾರಣ? ವೆದರ್ ಕಂಡೀಷನ್ಸ್ ನಮ್ಮ ಕೈಲಿ ಇಲ್ಲದೆ ಇರೋದು. ವೆದರ್ ಆಗಿರ್ಬೋದು, ಬೇರೆ ಎನ್ವೈರನ್ಮೆಂಟಲ್ ಕಾಸಸ್ ಇಂದ. ಸೊ ಹಾಗಾಗಿ ಅದನ್ನ ಹೇಗೆ ನಾವು ತಡೆಗಟ್ಕೊಡ್ಬೋದು, ಆದಷ್ಟು ನಾವ್ ಎಷ್ಟು ಗಟ್ಮುಟ್ಟಾಗಿ ಇಡ್ಬೋದು ಅನ್ನೋದಕ್ಕೆ ಒಂದು ಆಯುರ್ವೇದ ಸಲಹೆಗಳನ್ನ ತಿಳಿಸೋಣ. ಸೊ ಆದಾನ ಕಾಲದಲ್ಲಿ ಈಗ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಯಾವ್ಯಾವ ತರದ ಚೇಂಜಸ್ ನಮ್ಮಲ್ಲಿ ಆಗತ್ತೆ, ಹಾಗಾಗಿ ಅದಕ್ಕೆ ಸರಿಯಾಗಿ ನಾವು ಯಾವ ಆಹಾರವನ್ನ, ಪೇಯವನ್ನ ತಗೊಳ್ಬೇಕು ಅಂತ ದಯವಿಟ್ಟು ತಿಳಿಸಿ. ಖಂಡಿತ ಮ್ಯಾಮ್. ಈಗ ಬೇಸಿಗೆ ಕಾಲದಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ಒಂದು ಸಿಂಪಲ್ ಉದಾಹರಣೆ ಅನ್ನೋದಕ್ಕೆ, ಈಗ ಆಯುರ್ವೇದ ಶಾಸ್ತ್ರ ಏನೇನು ಭಾರತೀಯ ಚಿಕಿತ್ಸಾ ಪದ್ಧತಿ ಏನಿದೆ ಅದು ಆದಷ್ಟು ಜನರೊಳಗೆ ಒಗ್ಗೂಡುತ್ತೆ. ಈಗ ಪ್ರಪಂಚದಲ್ಲಿ ಏನಾಗ್ತಿದೆ, ನಿಸರ್ಗದಲ್ಲಿ ಏನಾಗ್ತಿದೆ ಅದು ಕೂಡ ನಮ್ಮಲ್ಲಿ ಆಗುತ್ತೆ. ನಿಸರ್ಗ ನಾವೇನ್ ನೋಡ್ತಿದೀವಿ, ಈಗ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಲ್ಯಾಂಡ್ ಭೂಮಿ ಮೇಲೆ ಡ್ರೈ ಆಗ್ತಾ ಬರ್ತಾ ಇದೆ. ಅಂದ್ರೆ ಭೂಮಿಲಿ ತಾಪಮಾನ ಜಾಸ್ತಿ ಆಯ್ತು, ತೇವಾಂಶ ಕಡಿಮೆ ಆಯ್ತು, ಹೌದಲ್ವಾ? ಇದು ನಾವು ಕಣ್ಣಾರೆ ನೋಡ್ಬೋದು. ಹಾಗೆ ಭೂಮಿಯಲ್ಲಿ ಹೇಗಾಗುತ್ತೆ ಅದೇ ತರ ನಮ್ಮ ಬಾಡಿಲಿ ಕೂಡ ಆಗುತ್ತೆ. ನಮ್ಮ ಬಾಡಿ ಕೂಡ ಪಿತ್ತ ಅಂಶ ಜಾಸ್ತಿ ಆಗ್ತಿದೆ, ದೇಹದ ತಾಪಮಾನ ಜಾಸ್ತಿ ಆಗ್ತದೆ. ಅಲ್ಲದೆ ತೇವಾಂಶ ಅಂದ್ರೆ ನಮ್ಮ ಏನಂತಾರೆ ಹೈಡ್ರೇಷನ್ ಲೆವೆಲ್ ಕಡಿಮೆ ಆಗ್ತಾ ಬಂದ್ರೆ ಡಿಹೈಡ್ರೇಷನ್ ಕಡೆ ಹೋಗ್ತಾ ಇದೀವಿ. ಅಂದ್ರೆ ನೀರಲ್ಲಿ ಬಾಡಿಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ, ದ್ರವ ಅಂಶ ಕಡಿಮೆ ಆಗಿ ಡಿಹೈಡ್ರೇಷನ್ ಕಡೆ ಹೋಗ್ತಿದೆ. ಇದಲ್ಲದೆ ಕೂಡ ಪಿತ್ತ ಸಹಜವಾಗಿ ಈ ಟೈಮಲ್ಲಿ ಏನಾಗುತ್ತೆ ನಮ್ಗೆ ಏನಾಗುತ್ತೆ ಅಂದ್ರೆ
ಆ ಪಿತ್ತ ಜಾಸ್ತಿ ಆಗ್ತಾ ಬರ್ತವೆ. ಮತ್ತೆ ನಾವು ಆ ಶಾರೀರಿಕ ದೋಷಗಳ ಬಗ್ಗೆ ಮಾತಾಡಿದ್ವಿ ಹಿಂದಿನ ಸಂಚಿಕೆಯಲ್ಲಿ, ವಾತ ಪಿತ್ತ ಕಫ ಅಂತ ಶಾರೀರಿಕ ದೋಷಗಳ ಬಗ್ಗೆ ಮಾತಾಡಿದ್ವಿ. ಆ ದೋಷದ ಅನುಗುಣವಾಗಿ ಗ್ರೀಷ್ಮ ಋತುವಲ್ಲಿ, ಈ ಬೇಸಿಗೆ ಕಾಲದಲ್ಲಿ ಪಿತ್ತ ಡಿಸ್ಟರ್ಬ್ ಆಗ್ತವೆ. ಹ್ಮ್. ಪಿತ್ತಜ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ, ಮತ್ತೆ ವಾತಜ ಕಾಯಿಲೆಗಳು ಬರೋ ಸಾಧ್ಯತೆ. ಏನು ವಾತಜ ಕಾಯಿಲೆ, ಪಿತ್ತಜ ಕಾಯಿಲೆ ಅಂತ ಸಿಂಪಲ್ ಆಗಿ ನಾವು ಹೇಳ್ಬೇಕು ಅಂತ ಅಂದ್ರೆ, ಕ್ಷೀಣತೆ ಜಾಸ್ತಿ ಆಗ್ತಾ ಬರ್ತವೆ. ನಮ್ಮ ಬಾಡಿಯ ರಸಧಾತುಗಳು, ನಮ್ಮ ಟಿಶ್ಯೂಸ್ ಡಿಪ್ಲಿಷನ್ ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ಸರಿಯಾದ ನಾವು ದ್ರವಾಂಶ ತಗೊಂಡ್ರೇನು ಆಗೋದಿಲ್ಲ. ಸರಿಯಾದ ದ್ರವಾಂಶ ತಗೊಳ್ದೆ ಹೋದ್ರೆ, ನಾವು ನೀರು ಸರಿಯಾಗಿ ಕುಡಿದೇ ಹೋದ್ರೆ, ಇಲ್ಲ ದ್ರವ ಪದಾರ್ಥಗಳು ತಗೊಳ್ದೆ ಹೋದಾಗ ಬಾಡಿಲಿ ನರಿಶ್ಮೆಂಟ್ ಕಡಿಮೆ ಆಗ್ತಾ ಬರ್ತವೆ. ಅದಲ್ಲದೆ ಇಟ್ ಲೀಡ್ ಟು ಡಿಹೈಡ್ರೇಷನ್, ಹಾಗಾದ್ರೆ ಡಿಪ್ಲಿಷನ್ ಆಫ್ ಏನು ಲಿಕ್ವಿಡ್ಸ್ ಆಗ್ತವೆ. ತಗೊಳ್ಬೇಕು? ಹಾಗಾದ್ರೆ ಏನ್ ಹೌದು. ತಗೊಳ್ಬೇಕು? ಏನ್ ತಗೋಬೇಕು? ಸೆಕೆಂಡ್ ಕ್ವಶನ್, ಏನ್ ತಗೋಬೇಕು, ಹೇಗ್ ತಗೋಬೇಕು? ಅದಕ್ಕೂ ಮುಂಚೆ ಸರಳ ನಾನು ಸೂತ್ರ ಹೇಳ್ಬೇಕು ಅಂದ್ರೆ, ಆಹಾರ ಬಗ್ಗೆ ನೀವು ಮಾತಾಡ್ತೀರಾ ತುಂಬಾ ಚೆನ್ನಾಗಿ. ಹಿತಾಹಾರ, ಋತುಆಹಾರ, ಮಿತಾಹಾರ. ಹೌದು. ಸುಲಭ ಹಿತಬುಕ್ ಸೂತ್ರ. ಮೃತಬುಕ್ ಋತುಬುಕ್. ಓಕೆ. ಗೊತ್ತಾಗ್ಬೇಕು. So, ಏನು ಹಿತಾಹಾರ ಅಂದ್ರೆ, ಈ ಗ್ರೀಷ್ಮ ಋತುಲಿ ಲಘುಕರ ಆಹಾರ ಮಾತ್ರ ಹಿತ. ಅಂದ್ರೆ ನಾವು ಲಘುವಾಗದ ಆಹಾರ ಅಂದ್ರೆ ಬೇಗ ಜೀರ್ಣ ಆಗಿ, ಸರಳವಾಗಿ ಇಲ್ಲ ಸುಲಭವಾಗಿ ಜೀರ್ಣ ಆಗುವ ಆಹಾರಗಳನ್ನ ಮಾತ್ರ ತಗೋಬೇಕು. ಅದು ಹಿತದ ಕಡೆ ಬರುತ್ತೆ. ಮಿತಾಹಾರ ಎಷ್ಟು ತಗೋಬೇಕು? ನನ್ನ ಜೀರ್ಣ ಕ್ರಿಯೆಗಿಂತ ಒಂದು ಪಟ್ಟು ಕಮ್ಮಿ ತಗೋಬೇಕು, ಎಕ್ಸ್ಪೆಷಲಿ ಓಕೆ. ಗ್ರೀಷ್ಮ ಋತುಲಿ. ಯಾಕೆಂದ್ರೆ ಗ್ರೀಷ್ಮ ಋತು ಸಹಜವಾಗಿ ನಾವೇನ್ ನೋಡ್ತೀವಿ, ನಮ್ಗೆ ಹೊಟ್ಟೆ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಜೀರ್ಣಕ್ರಿಯೆ ಅಂದ್ರೆ ಈಚೆ ಬಿಸಿಲಿದೆ, ಹಸಿವು ಸರಿಯಾಗಿ ಆಗೋದಿಲ್ಲ, ನಮ್ಗೆ ಏನು ತಿನ್ಬೇಕು ಅಂತ ಅನ್ಸರೂ ಇಲ್ಲ. ಅಕಸ್ಮಾತ್ ನಾವು ತಿಂದ್ರು ಕೂಡ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಅದರಿಂದ ನಮ್ಗೆ ಆಮಪಾಚನ ಸರಿಯಾಗಿ ಆಗೋದಿಲ್ಲ, ಆಮವೃದ್ಧಿ ಅಂತೀವಿ, ಇಲ್ಲಾಂದ್ರೆ ಅತಿಸಾರ ಕಾಯಿಲೆಗಳು, ಹ್ಮ್. ನಾವು ಲೂಸ್ ಟೂತ್, ಡೈರಿ ರಿಲೇಟೆಡ್ ಕಾಯಿಲೆಗಳನ್ನ ನಾವು ಹ್ಮ್. ಫೇಸ್ ಮಾಡ್ತೀವಿ. ಸೊ ಹಾಗಾಗಿ ಮಿತ ಆಗಿರ್ಬೇಕು, ಲಘು ಆಗಿರ್ಬೇಕು. ಇನ್ನೊಂದು ಋತು ಪ್ರಕಾರ ಏನಿರ್ಬೇಕು, ನೀವು ಶೀತ ಅಂದ್ರೆ ಹ್ಮ್. ಶೀತ ಗುಣ ಇರುವ ಆಹಾರಗಳನ್ನ ಜಾಸ್ತಿ ತಗೋಬೇಕು. ಮತ್ತೆ ಮಧುರ ರಸ ಇರೋ ಆಹಾರಗಳನ್ನ ಜಾಸ್ತಿ ತಗೋಬೇಕು. ಮಧುರ ರಸ ಅಂದ್ರೆ ಶುಗರ್ ತಗೋಬೇಕಾ ಸರ್? ಖಂಡಿತ ಇಲ್ಲ. ಫ್ರೂಟ್ಸ್ ಗಳು ಇಲ್ಲ. ತಗೊಳ್ಳಿ. ನೈಸರ್ಗಿಕವಾಗಿ ಯಾವ್ದು ಸಿಹಿ ಪದಾರ್ಥಗಳು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಆ ಅಂಶಗಳನ್ನ ತಗೋಬಹುದು. ಶುಗರ್ ತಗೋಬೇಕಂದ್ರೆ ಡಾಕ್ಟರ್ ಅಂತ ನೀವು ಶುಗರ್ ಕ್ಯಾಂಡಿ ತಗೊಳ್ಳೋದು ಮಾಡಬಾರ್ದು. ಸೆಕೆಂಡ್, ಈ ಅದರಲ್ಲಿ ನೆಕ್ಸ್ಟ್ ಟೈಪ್ಸ್ ಆಫ್ ಆಹಾರಗಳು ನೋಡೋಣ. ಯಾವ ಹಣ್ಣುಗಳು ತಗೋಬಹುದು, ಯಾವ ತರಕಾರಿಗಳು ತಗೋಬಹುದು, ನಮ್ಮ ಮನೆ ಆಹಾರದಲ್ಲಿ ಯಾವ ತರ ಪದ್ಧತಿ ಚೇಂಜ್ ಮಾಡ್ಕೋಬಹುದು. ನಾವೇನು ಬೇರೆ ಬೇರೆ ಊರಿಗೆ ಹೋಗ್ಬೇಕನ್ನೋ ಅವಶ್ಯಕತೆ ಇಲ್ಲ. ಬೇರೆ ಕಡೆ ಹೋಗಿ ನಾವು ಹೊಸ ಹೊಸ ವಿಧಾನಗಳನ್ನ ಪಡ್ಕೊಳ್ಳೋ ಅವಶ್ಯಕತೆನೂ ಇರಲ್ಲ. ಸುಲಭ ತರಕಾರಿಗಳು ಯಾವುದು ನಾವು ಸೇವಿಸ್ಬೇಕಾಗಿರೋದು? ಎಲ್ಲ ನಾವು ಸೌರೆಕಾಯಿ ಅಂತ ಹೇಳ್ತೀವಿ, ಪಿತ್ತ ಪ್ರಧಾನದ ತರಕಾರಿಗಳನ್ನ ಜಾಸ್ತಿ ತಗೋಬೇಕು. ನಾವು ಕಲ್ಲಂಗಡಿ ಆಗಿರ್ಬೋದು, ಬೂದ್ಗುಂಬಳ ಆಗಿರ್ಬೋದು, ಹೆಚ್ಚು ನೀರಿನ ಅಂಶ ಎಲ್ಲೆಲ್ಲಿ ಸಿಗುತ್ತೆ. ಆಕ್ಚುಲಿ ನೀವು ನೋಡಿದ್ರೆ ಮೇಡಮ್, ಹ್ಮ್. ನಿಸರ್ಗನ ನಮ್ಗೆ ಕೊಡುತ್ತೆ ಗಿಫ್ಟ್. ಹೌದು. ಈ ಹೌದು. ಸಮ್ಮರ್ ಡೇಸ್ ಹೌದು. ಅಲ್ಲಿ ನ್ಯಾಚುರಲ್ ಆಗಿ ನಮ್ಗೆ ಏನ್ ಸೀಸನ್ ಬರುತ್ತೆ? ವಾಟರ್ ಕಲ್ಲಂಗಡಿ ಸೀಸನ್ ಬರುತ್ತೆ ನ್ಯಾಚುರಲ್ ಆಗಿ. ಕರ್ಬೂಜ, ಕಲ್ಲಂಗಡಿ, ಕರ್ಬೂಜ ಕಿತ್ತಳೆ ಬಣ್ಣ ಎಲ್ಲ ಬರುತ್ತೆ. ಸಿಲಿಂಡರ್ ಹೌದು. ಬರುತ್ತೆ, ಹೌದು. ಬೇಲಿದನ್ ಬರುತ್ತೆ, ದಾಳಿಂಬೆ ಹಣ್ಣ್ ಬರುತ್ತೆ. ಇನ್ನೊಂದ್ ಕಡೆ ಬಂದ್ರೆ ಎಲ್ಲ ಸೋರೆಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಬೂದ್ಗುಂಬಳ ಆಗಿರ್ಬೋದು. ಅಂದ್ರೆ ಅದು ತನ್ನಲ್ಲೇ ಹೆಚ್ಚು ನೀರಂಶ ಇಟ್ಕೊಂಡಿರುತ್ತೆ. ಈ ಟೈಮಲ್ಲಿ ನೀವು ತಗೊಳ್ಳಿ, ಜನರಿಗಾಗಿ ಅಂತಾನೆ ಕೊಡುತ್ತೆ. ಸೊ ಅಂತ ತರಕಾರಿಗಳನ್ನ ತಗೋಬಹುದು. ಹಣ್ಣುಗಳಿಗೆ ಬಂದ್ರೆ ಯಾವ ತರ ನೋಡ್ಬೋದು? ಕಲ್ಲಂಗಡಿ ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು. ಈ ಕೆಲವು ತಿಂಗಳಲ್ಲೇ ನಮ್ಗೆ ಮಾವಿನ ಹಣ್ಣು ಕೂಡ ಬರುತ್ತೆ. ಹ್ಮ್. ಶೀತನೂ ಇರುತ್ತೆ, ಅದೇ ಜಾಸ್ತಿ ತಗೋಬಾರ್ದು. ಮಾವಿನ ಹಣ್ಣು ಮಿತವಾಗಿ ತಗೋಬೇಕು. ಹ್ಮ್. ಅದಲ್ಲದೆ ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣು ಯಾಕೆ ಸರ್ ಅಂದ್ರೆ, ನಾನು ಹೇಳ್ದಂಗೆ ಪಿತ್ತ ದೋಷ ಜಾಸ್ತಿ ಆಗೋದ್ರಿಂದ, ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದ್ರಿಂದ ಅದು ಗ್ರಾಹಿ ಗುಣ ಇರ್ತವೆ, ಮತ್ತೆ ತಿಕ್ತ ಕಷಾಯ ಗುಣ ಇರ್ತವೆ. ಅದರಿಂದ ಹ್ಮ್. ದಾಳಿಂಬೆ ಹಣ್ಣು ಕೂಡ ತಗೋಬಹುದು. ಬೇಳೆದನ್ನು ಅಂತ ನಾವ್ ಹೇಳ್ತೀವಿ, ಎಲ್ಚೆಣ್ಣು ಬೆಳ್ಳೆನೆಲ್ಲ ನಾವು ಸಂಕ್ರಾಂತಿಲಿ ಬಂತು, ಆ ಹ್ಮ್. ಹಣ್ಣುಗಳು ತಗೊಳ್ಳಿಂದ ನಮ್ಗೆ ಆದಷ್ಟು ಈ ಪಿತ್ತ ಪ್ರಕೋಪ ಮತ್ತೆ ವಾತ ಸಂಚಯ ಆ ಹ್ಮ್. ರೋಗಗಳನ್ನ ತಡೆಗಟ್ಟಬಹುದು. ಹ್ಮ್. ಈಗ ಯಾವ್ದನ್ನ ತಗೋಬಾರ್ದು, ಈಗ ಯಾವ್ದನ್ನ ತಗೋಬೇಕು ಅಂತ ಹೇಳಿದ್ರೆ, ಇನ್ನ ಯಾವ್ದನ್ನ ತಗೊಳ್ಬಾರ್ದು ಅಂತ ಅದನ್ನು ಕೂಡ ಹೇಳ್ಬಿಡಿ. ಸೊ ಸಾಮಾನ್ಯವಾಗಿ ನಾವು ವಿಶೇಷವಾಗಿ ಈಗ ಇನ್ನೊಂದು ದ್ರವಾಂಶ ನಾನು ಹೇಳೋದು ಬರೋದಾದ್ರೆ, ಆದಷ್ಟು ಖಾರ ಪದಾರ್ಥಗಳು ಜಾಸ್ತಿ ಸೇವಿಸಬಾರ್ದು, ಹುಳಿ ಪದಾರ್ಥಗಳು ಜಾಸ್ತಿ ಸೇವಿಸಬಾರ್ದು. ಯಾವ ವಿಚಾರಗಳಾಗಿದ್ರು ಆಗಿರ್ಬೋದು, ಅದು ಹಣ್ಣಲ್ಲಾಗಿರ್ಬೋದು, ಜಂಕ್ ಫುಡ್ ಅಲ್ಲಾಗಿರ್ಬೋದು, ಇಲ್ಲ ಡೈಲಿ ತಗೊಳ್ಳೋ ಫುಡ್ ಅಲ್ಲಿ ಉಪ್ಪಿನಕಾಯಿಗಳು ಜಾಸ್ತಿ ಸೇವಿಸಬಾರ್ದು. ಹ್ಮ್. ಖಾರ ಪದಾರ್ಥ, ಮಸಾಲೆ ಪದಾರ್ಥ, ಎಣ್ಣೆಲ್ ಕಲ್ದಿರೋ ಪದಾರ್ಥಗಳು ಜಾಸ್ತಿ ಸೇವಿಸಬಾರ್ದು. ಇದಲ್ಲದೆ ಹ್ಮ್. ಮನೆಯಲ್ಲಿ ಮಾಡೋ ಕಿಚನ್ ರೆಮಿಡೀಸ್ ಅಂತ ನಾವ್ ಹೇಳ್ತೀವಿ, ಹೇಗ್ ಮಾಡ್ಬೋದು? ಸಾಮಾನ್ಯ ನಾವು ನೋಡಿದಾಗ ಗ್ರೀಷ್ಮ ಋತುಲಿ ನಾವು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಬೇಗ ಸುಸ್ತಾಗತ್ತೆ. ಈ ಆದಷ್ಟು ನಾವು ವಿಹಾರದಲ್ಲಿ ಏನ್ ಮಾಡ್ಬೇಕು, ವಿಹಾರ ಮುಗಿಸಿ ಆರಾಗ್ ಬರ್ತೇನೆ. ವಿಹಾರದಲ್ಲಿ ಏನ್ ಮಾಡ್ಬೇಕು ಸಾಮಾನ್ಯವಾಗಿ ಆದಷ್ಟು ನಾವು ನೋಡೋದಾದ್ರೆ, 12 ಗಂಟೆಯಿಂದ 3 ಗಂಟೆ ತನಕ ಹೆಚ್ಚು ತಾಪಮಾನ ಇರೋ ಟೈಮಲ್ಲಿ ನಾವು ಆದಷ್ಟು ಹೊರಗಡೆ ಹೋಗೋದನ್ನ ಕಡಿಮೆ ಮಾಡ್ಬೇಕು. ಬಿಸಿಲಲ್ಲಿ ಹೊರಗಡೆ ಹೋಗ್ಬಾರ್ದು. ಕೆಲಸಗಳನ್ನ ಕಡಿಮೆ ಓಕೆ. ಮಾಡ್ಕೋಬೇಕು, ಕಡಿಮೆ ಹೋಗ್ಬಾರ್ದು. ಮಾಡ್ಕೋಬೇಕು. ಎಸ್ಪೆಷಲಿ 12ರಿಂದ 3 ಗಂಟೆ ತನಕ. ಅಂದ್ರೆ ಅದ್ರ ತನಕ ಜೀವನ ಎಷ್ಟಾಗುತ್ತೆ ಶೈಲಿಯನ್ನೇ ಬದಲಾಯಿಸ್ಕೋಬೇಕು ಅಡಾಪ್ಟ್ ಅಂತ. ಮಾಡ್ಕೋಬೇಕು. ಹ್ಮ್.
ಹೌದು. ನಾವು ಆದಷ್ಟು ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡ್ಬೇಕು ಕೆಲಸಗಳನ್ನ. ನಾವು ಏನು ಹೌದು. ರೆಗ್ಯುಲರ್ ಆಗಿ ಏನು ಸ್ಟಾರ್ಟ್ ಮಾಡ್ತೀವಿ 1 hour ಟು ಮುಂಚೆನೆ ಪ್ರಿಪೋನ್ ಮಾಡ್ಕೊಂಡು 12 ತನಕ ಮುಗಿಯೋ ತನಕ ಮಾಡ್ಕೊಂಡು ನೆಕ್ಸ್ಟ್ 3 ಗಂಟೆ ಆದ್ಮೇಲೆ ನಾವು ಸಹಜವಾಗಿ ನಾವು ಕೆಲಸ ಮಾಡ್ಬೋದು. ಎರಡನೇದು ವ್ಯಾಯಾಮ. ಹ್ಮ್. ಈಗ ಎಲ್ಲ ಜಿಮ್ಗೆಲ್ಲ ಹೋಗ್ತೀರಾ, ಬೇರೆ ಬೇರೆ ಹ್ಮ್. ವಾಕಿಂಗ್ ಎಲ್ಲ ಮಾಡ್ತೀರಾ, ವಾಕಿಂಗ್ ಒಳ್ಳೇದು. ಬಟ್ ಸಮ್ಮರ್ ಅಲ್ಲಿ ದೇಹಕ್ಕೆ ಜಾಸ್ತಿ ದಣಿವು ಕೊಡಬಾರ್ದು. ಹ್ಮ್. ನಂಗೆ ಸಮ್ಮರ್ ಹಾಲಿಡೇಸ್ ಇದೆ, ನನ್ ಕಾಲೇಜ್ ಸ್ಟೂಡೆಂಟ್ಸ್, ನಾನು ಫಿಟ್ ಆಗ್ತೀನಿ, 2-3 months ಅಲ್ಲಿ ನಾನು 6 packs ಮಾಡ್ತೀನಿ, 3 packs ಮಾಡ್ತೀನಿ, ಡಬಲ್ ವರ್ಕೌಟ್ ಮಾಡ್ತೀನಿ, ಖಂಡಿತ ಅದು ಮಾಡಬಾರ್ದು. ವರ್ಕೌಟ್ ಮಾಡಿ ಆದಷ್ಟು ಬೆವರು ಸುರಿಸ್ಬಿಟ್ರೆ ಮತ್ತೆ ಡಿಹೈಡ್ರೇಷನ್ ಆಗತ್ತೆ. ಡಿಹೈಡ್ರೇಷನ್ ಆಮೇಲೆ ಆಗುತ್ತೆ. ಆಮೇಲೆ ಅವ್ರೇನ್ ಮಾಡ್ತಾರೆ, ಆ ಬೆವರು ಸುರಿದಿರೋದ್ರಿಂದ ಎನರ್ಜಿ ಬೂಸ್ಟ್ ಮಾಡ್ಕೊಳಕ್ಕೆ ಅಂತ ಎನರ್ಜಿ ಡ್ರಿಂಕ್ ತಗೊಳ್ತಾರೆ. ಆದ್ರೆ ಆ ಹೌದು ಎನರ್ಜಿ ಡ್ರಿಂಕ್ ನಲ್ಲಿ ಕೆಫೆನ್ ಇರುತ್ತೆ. ಅದು ಹೌದು. ಮತ್ತೆ ಕೆಫೆನ್ ಇದ್ದಿದ್ದು ಬರೀ ಬ್ರೈನ್ ಒಂದೇ ಅಲರ್ಟ್ ಅಲ್ಲ, ಅವ್ರಿಗೆ ಮತ್ತೆ ಹಾರ್ಟ್ ರೇಟ್ ಅನ್ನೆಸರಿ ಜಾಸ್ತಿ ಬಾಡಿ ಮಾಡುತ್ತೆ, ಟಿಶ್ಯೂಸ್ ನ ಇಗ್ನೈಟ್ ಮಾಡುತ್ತೆ, ಅದು ಎಕ್ಸಾಬರೇಟ್ ಅನ್ನೆಸರ್ಲಿ ಮಾಡುತ್ತೆ, ಮತ್ತೆ ಇದಾಗತ್ತೆ. ಹೌದು ಸ್ಟಿಮ್ಯುಲೇಟ್ ಹೌದು. ಮಾಡುತ್ತೆ. ಹೌದು. ಆದಷ್ಟು ವ್ಯಾಯಾಮ ಆಗಿರ್ಬೋದು, ವ್ಯಾಯಾಮವನ್ನು ಕೂಡ ಆದಷ್ಟು ಜಾಸ್ತಿ ದಣಿವಾಗದಿರೋ ತರ ವ್ಯಾಯಾಮ ಮಾಡಬೇಕು. ಹ್ಮ್. ನೆಕ್ಸ್ಟ್ ಅಭ್ಯಂಗ. ನಾವು ಹಾ. ಕಳೆದ ಸಂಚಿಕೆಯಲ್ಲಿ ಅಭ್ಯಂಗ ಮಾತಾಡಿದ್ವಿ. ಬೇಸಿಗೆ ಕಾಲದಲ್ಲಿ ಆದಷ್ಟು ಮನೇಲಿ ಯಾವ ಎಣ್ಣೆ ಇರುತ್ತೆ ಅದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ಯಾವ ಎಣ್ಣೆ ಇದ್ರೂ ಕೂಡ ವಾರದಲ್ಲಿ 2 ದಿನ ಮನೇಲಿ ಸುಲಭವಾಗಿ ನೀವೇ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ದೇಹದ ದಣಿವು ಕಡಿಮೆ ಆಗ್ತವೆ. ಹೌದು. ಆಹಾರಕ್ಕೆ ಬಂದ್ರೆ, ಈಗ ನಾನು ಹೊರಗಡೆ ಹೋಗ್ತೀನಿ, ಹೊರಗಡೆ ಆ ಜಾಸ್ತಿ ಕೆಲಸ ಇರುತ್ತೆ, ಹೋಗಕ್ಕಾಗಲ್ಲ ಅಂದ್ರೆ ಬಂದ ತಕ್ಷಣ ನೀವು ಪಾನೀಯಗಳಂತ ಹೇಳಿದ್ರಿ ಮೇಡಮ್. ಅದ್ಭುತವಾದ ಸುಲಭವಾದ ಪಾನೀಯ ಮಜ್ಜಿಗೆ. ಮಜ್ಜಿಗೆ, ಆದಷ್ಟು ನೀರು ಜಾಸ್ತಿ ಮಜ್ಜಿಗೆ, ಮಸಾಲೆ ಹಾಕ್ಬಾರ್ದು. ನೀರು ಎಳನೀರು. ಮಜ್ಜಿಗೆ, ಹಾ. ಎಳ್ಳಿನೀರು, ಮಜ್ಜಿಗೆ, ಜಾಸ್ತಿ ಮಸಾಲೆನೂ ಕೂಡ ಹಾಕ್ಬಾರ್ದು. ಜೀರಿಗೆ ಹಾಕ್ಬೋದು, ಜೀರಿಗೆ ಜೀರಿಗೆ, ಹಾಕ್ಬೋದು, ಅಜ್ವಾನ ಕರ್ಬೇವ್ ಹಾಕೊಂಡು. ಸೊಪ್ಪು ಹಾಕ್ಬೋದು, ಅದೆಲ್ಲ ಓಕೆ. ಹಾಕ್ಬೋದು. ಜಾಸ್ತಿ ಮಸಾಲೆ ಮಾಡಿ ಖಾರ ಮಜ್ಜಿಗೆ ತಗೋಬಾರ್ದು. ಆದಷ್ಟು ನೀರು ಮಜ್ಜಿಗೆ ತಗೋಬೇಕು. ಸೆಕೆಂಡ್ ಹೇಳ್ತೀನಿ ಎಳ್ನೀರು. ನೆಕ್ಸ್ಟ್ ಪಾನೀಯಗಳಂತ ಹೇಳ್ತೀವಿ, ಅಂದ್ರೆ ತೀಕ್ಷ್ಣ ಶೀಘ್ರ ಶೀಘ್ರ ಬಲಕರ ಅಂತ ನಾವ್ ಹೇಳ್ತೀವಿ. ಶೀಘ್ರ ತರ್ಪಕ, ಶೀಘ್ರ ಬಲಕರ ಅಂತ ಹೇಳ್ತೀವಿ. ಖರ್ಜೂರ ಪಾನಕ ತಗೋಬಹುದು. ನೀವು ಜನರಲ್ ಆಗಿ ಏನ್ ಪಾನಕ ಮಾಡ್ತೀರಿ, ಖರ್ಜೂರ ಪಾನಕ ತಗೋಬಹುದು, ಇಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ ಬೇರೆ ಯಾವ್ದಿದೆ ನೀವು ಆತರ ಆಮೇಲೆ ಪಾನಕ, ಬೆಲ್ಲದ ಪಾನಕ ತಗೋಬಹುದು. ಬೆಲ್ಲದ ಹಣ್ಣದ್ದು ಬೆಲ್ಲ ಹಾಕಿ ಪಾನಕ ಮಾಡ್ಕೊಳ್ಳೋದು. ಪಾನಕ ಅದ್ಭುತ. ಯಾಕಂದ್ರೆ ಈ ಟೈಮಲ್ಲಿ ನಾವು ಗ್ರಹಣ ಶಕ್ತಿ ಕಡಿಮೆ ಇರುತ್ತೆ. ನಮ್ಮ ಜೀರ್ಣ ಆದ್ರೂ ಕೂಡ ನಾವು ಲೂಸ್ ಟೂಸ್ ಇಲ್ಲ ಅತಿಸಾರವನ್ನ ಕಾಯಿಲೆಗಳು ಬೇಗ ತುತ್ತಾಗ್ತೀವಿ. ಅದು ಏನಾಗ್ತಿದೆ, ಆಹಾರ ತಗೋತೀವಿ, ಕರೆಕ್ಟ್ ಆಗಿ ಜೀರ್ಣ ಆಗ್ತಾ ಇಲ್ಲ. ಕರೆಕ್ಟ್ ಜೀರ್ಣ ಆಗ್ಲಿಕ್ಕೆ ಗ್ರಹಣ ಆಗ್ತಿಲ್ಲ ಪೋಷಕಾಂಶ. ಆಗ ನಾವ್ ಯಾವಾಗ ಈ ಬೇಳೆದನ್ನಾಗಿರ್ಬೋದು, ಇಲ್ಲ ಬಿಲ್ವ ಪತ್ರ, ಬಿಲ್ವ ಅನ್ನು ಕೂಡ ಬಿಲ್ವ ಕಾಯಿ ತಗೋತೀವಿ ನಾವು. ಬಿಲ್ವ ಹಣ್ಣು ಯೂಸ್ ಮಾಡೋದಿಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ. ಬಿಲ್ವ ಕಾಯಿಲಿ ನಾವು ಆದಷ್ಟು ಔಷಧಿ ಗುಣಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರಾಡಕ್ಟ್ಸ್ ಮಾಡ್ತೀವಿ. ಸಹಜವಾಗಿ ನೀವು ಬೇಲದ ಕಾಯಿ ಸ್ವಲ್ಪ ತಿನ್ನೋದಾಗ್ಲಿ, ಇಲ್ಲ ಬೇಲದ ಹಣ್ಣು ತಿನ್ನೋದಾಗ್ಲಿ, ಆ ಗ್ರಾಹಿ ಗುಣ ಸಾಮಾನ್ಯವಾಗಿ ದೇಹಕ್ಕೆ ಸೇರ್ಕೊಂಡು ನಮ್ಮ ಜೀರ್ಣಕ್ರಿಯೆಯನ್ನ ಹತೋಟಿಯಲ್ಲಿ ಇಟ್ಕೊಳ್ತವೆ. ಇಷ್ಟು ಮಾಡೋದ್ರಿಂದ ನೀವು ನೈಸರ್ಗಿಕವಾಗಿ ಏನು ನೀವು ತಾಪಮಾನ ಹೆಚ್ಚಾಗಿ ನಮ್ಮ ಬಾಡಿ ಎನರ್ಜಿ ಕ್ಷೀಣಿಸುತ್ತೆ, ಅದನ್ನ ತಡೆಗಟ್ಬೋದು. ಓಕೆ. ನೀವು ಏನು ತಗೊಳ್ಬೇಕು ಅಂತ ಹೇಳಿದ್ರಿ, ಏನು ತಗೊಳ್ಬಾರ್ದು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಹೌದು. ಇವ್ರೇನ್ ಮಾಡ್ತಾರೆ, ಬಾಯಾರಿಕೆ ಆಯ್ತು ಅಂತ ಫ್ರಿಡ್ಜ್ ಇಂದ ತೆಗೆದು Fridge ನೀರು. ತಣ್ಣಗಿರೋ ನೀರು ಕುಡಿತಾರೆ. ಹಾ, ಆ ತಣ್ಣಗಿರೋ ಕುಡಿಬೇಕು. ನೀರು ಒಳ್ಳೇದಲ್ಲ, ಜೀರ್ಣ ಶಕ್ತಿಯನ್ನ ಮತ್ತೆ ಕಡಿಮೆ ಮಾಡುತ್ತೆ. ಇರುತ್ತೆ. ಹಾ, ಹೊಟ್ಟೆಯಲ್ಲಿರೋ ಸಿಕ್ರಿಷನ್ಸು ಕಡಿಮೆ ಆಗತ್ತೆ. ಎರಡನೇದು, ಫ್ರಿಡ್ಜ್ ಇಂದ ತೆಗೆದ್ಬಿಟ್ಟು ಕೋಕೋ ಕೋಲಾ, ಪೆಪ್ಸಿ, ಏರಿಯೇಟೆಡ್ ಡ್ರಿಂಕ್ಸು, ಮತ್ತೆ ಈ ಶುಗರಿ ಸಿರಪ್ ತರ ಇರುವಂತ ಆ ಫ್ರೂಟ್ ಜ್ಯೂಸ್ ಅಂತ ಹೆಸರು ಹಾಕಿರ್ತಾರೆ, ಆದ್ರೆ ಬರೀ ಸಕ್ಕರೆ ಇರುತ್ತೆ. ಆಮೇಲೆ ಹೌದು. ಕಲರಿಂಗ್ ಏಜೆಂಟ್ ಇರುತ್ತೆ. ಅವೆಲ್ಲವೂ ಕೂಡ ಬ್ರೇನ್ ಅನ್ನ ಡ್ಯಾಮೇಜ್ ಮಾಡುತ್ತೆ, ಹೊಟ್ಟೆಯನ್ನ ಡ್ಯಾಮೇಜ್ ಮಾಡುತ್ತೆ. ಅದಲ್ಲದೆ ಅದರಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಜೀವಕಣಗಳನ್ನು ಕೂಡ ಇನ್ನೂ ನಿಷ್ಕ್ರಿಯಗೊಳಿಸುತ್ತೆ. ಹಾಗಾಗಿ ಯಾವತ್ತೂ ಕೂಡ ಈ ವಿದೇಶಿ ಪಾನೀಯಗಳನ್ನ ಬಾಯಾರಿಕೆ ಅಂತ ಕುಡಿದ್ರೆ ನಿಮ್ಮ ಬಾಯಾರಿಕೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಅದರಿಂದ ತೃಪ್ತಿ ಸಿಗೋದಿಲ್ಲ. ಸಿಗೋದಿಲ್ಲ. ತುಂಬಾ ಹೌದು. ಧನ್ಯವಾದಗಳು ಮಂಜು ಪ್ರಸಾದ್ ಅವರೇ. ಎಷ್ಟು ಚೆನ್ನಾಗಿ ಈ ಬೇಸಿಗೆ ಕಾಲ ಬರ್ತಾ ಇದ್ದಂಗೆ, ನಮಗೆ ಬೆವರು ಸುರಿತಾ ಇದ್ದಂಗೆ, ಬಾಯಾರಿಕೆ ಹೆಚ್ಚಾದಾಗ ಏನ್ ತಗೊಳ್ಬೇಕು ಅಂತ ತಿಳಿಸಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.